ಎಲ್ಲರಿಗೂ ನಮಸ್ಕಾರ. ರಶ್ಮಿತ್ ಬನ್ನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಕಳೆದ ದಿನ ತರಗತಿಯಲ್ಲಿ ನಾವು ಗದ್ಯ ಭಾಗ 5 ಜನಪದ ಕಲೆಗಳ ವೈಭವ ಪಠ್ಯಪುಸ್ತಕ ರಚನಾ ಸಮಿತಿಯವರು ರಚನೆ ಮಾಡಿರ್ತಕ್ಕಂತಹ ಈ ಪಾಠದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ನಾವು ಪ್ರವೇಶ ಭಾಗವನ್ನು, ಆಶಯವನ್ನು, ಟಿಪ್ಪಣಿಯನ್ನು ಎಲ್ಲವನ್ನು ನೋಡ್ಕೊಂಡಿದ್ವಿ ಕಳೆದ ದಿನ ತರಗತಿಯಲ್ಲಿ. ನಿನ್ನೆ ದಿನ ತರಗತಿಯಲ್ಲಿ ಮಕ್ಕಳೇ ನಾವೇನು ಮಾಡಿದ್ವಿ, ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರುವಂಥದ್ದು. ವೀರಗಾಸೆಯನ್ನು ಅದರ ವೇಷಭೂಷಣ ಹೇಗಿರುತ್ತದೆ, ಅದರಲ್ಲಿ ಒಬ್ಬರಿಂದ ಹಿಡಿದು 30 ಜನ ಭಾಗವಹಿಸಿಕೊಂಡು ತಮ್ಮ ಪಂಚವಾದ್ಯಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ವೀರಗಾಸೆಯನ್ನು ಹೇಳ್ತಾರೆ. ಆಮೇಲೆ ವೀರಗಾಸೆ ಪದ ಪ್ರಾರಂಭವಾಗುವುದು ಯಾವ ಪದದಿಂದ, ಅಹಾ ರುದ್ರ ಅಹಾ ದೇವ ಅನ್ನುವಂತಹ ಒಂದು ನರ್ತಕ ಇಲ್ಲಿ ಒಡಪನ್ನು ಹೇಳುವುದರ ಮುಖಾಂತರ ಅದನ್ನು ವೀರಗಾಸೆಯನ್ನು ಹೇಳುವಂತಹ ಬಗೆಯನ್ನು ನೋಡ್ಕೊಂಡಿದ್ವಿ. ಆಮೇಲೆ ವೀರಗಾಸೆ ಹೇಗೆ ಹುಟ್ಕೊಳ್ತು, ವೀರಭದ್ರನ ಅವತಾರ ಹೇಗೆ ಹುಟ್ಕೊಳ್ತು ಅನ್ನುವಂತಹ ಪೂರ್ವಕತೆಯನ್ನು ಕೂಡ ನಾನು ನಿಮಗೆ ನಿನ್ನೆ ಪಾಠ ಮಾಡ್ತಾ ಹೇಳಿದ್ದೆ. ಅದಾದಮೇಲೆ ವೀರಗಾಸೆಯನ್ನು ನಾವು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಆಯಾ ಭಾಗಗಳಲ್ಲಿ ಏನೇನು ಕರೀತಾರೆ ಎಂಬುದನ್ನು ಕೂಡ ನಾನು ನಿನ್ನೆ ದಿನ ತರಗತಿಯಲ್ಲಿ ನೋಡ್ಕೊಂಡ್ವಿ. ವಿಶೇಷವಾಗಿ ಸಾಮಾನ್ಯವಾಗಿ ಮದುವೆ ಸಮಾರಂಭ, ಹಬ್ಬ ಹರಿದಿನ ಸಂದರ್ಭಗಳಲ್ಲಿ ಈ ವೀರಗಾಸೆಯನ್ನು ಹೇಗೆ ಆಚರಣೆ ಮಾಡ್ತಾರೆ ಎಂಬುದನ್ನು ನಾವು ಕಳೆದ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಕಂಸಾಳೆ ಅನ್ನುವಂತಹ ಒಂದು ಪಾಠವನ್ನು ನೋಡೋಣ. ಕಂಸಾಳೆಯ ವಿಧಗಳು ಯಾವುವು, ಕಂಸಾಳೆ ಅಂದರೆ ಏನು, ಕಂಸಾಳೆ ಹೇಗೆ ಹುಟ್ಕೊಂತು, ಅದರ ರೂಪುರೇಷೆ ಏನು, ಯಾವ ರೀತಿಯಾಗಿ ಕಂಸಾಳೆಯನ್ನು ಆಚರಣೆಯನ್ನು ಮಾಡ್ತಾರೆ ಎಂಬುದನ್ನು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಯಾರೆಲ್ಲ ಪಠ್ಯಪುಸ್ತಕವನ್ನು ತೆಗೆದಿಲ್ವೋ ಅವರೆಲ್ಲ ಪಠ್ಯಪುಸ್ತಕವನ್ನು ತೆಗೆದುಕೊಳ್ಳಿ, ಪಾಠವನ್ನು ಪ್ರಾರಂಭ ಮಾಡೋಣ ಬನ್ನಿ. ಜನಪದ ಕಲೆಗಳ ವೈಭವ ಪಾಠದಲ್ಲಿ ಕಂಸಾಳೆಯನ್ನು ನೋಡೋಣ. ದೇವರಗುಡ್ಡರು ಆಮೇಲೆ ಮಲೆ ಮಹದೇಶ್ವರನ ಭಕ್ತರು ಏನು ಮಾಡ್ತಾರಪ್ಪ, ಈ ಕಂಸಾಳೆನ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಬನ್ನಿ ನೋಡೋಣ. ಕಂಸಾಳೆ. ಕೂಗೋ ಮಾದೇವನ ಕೂಗಯ್ಯ ದುಂಡು ಮಹಾದೇವನ, ಕೂಗಿದರೆ ಕುಣಿಯುತ್ತಾ ಬರುವನು ಮಹಾದೇವ, ಕೂಗಯ್ಯ ಮುದ್ದು ಮಾದೇವನ. ನೋಡಿ, ಈ ಮಲೆ ಮಹದೇಶ್ವರನ ಭಕ್ತರು ಯಾವ ರೀತಿಯ ಹಾಡನ್ನು ಹಾಡ್ತಾರೆ ಅನ್ನೋವಂಥದ್ದು. ಕೂಗೋ ಮಾದೇವನ ಕೂಗಿ ಕರಿತಾ ಇದ್ದಾರೆ. ಕೂಗಯ್ಯ ದುಂಡು ಮಹಾದೇವ ಹೇಗಿದ್ದಾನೆ, ದುಂಡಾಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ. ಅಂತ ಮಾದೇವನ ಕೂಗಿದರೆ ನಾವು ಸಾಕು, ಅವ ಹೇಗೆ ಬರ್ತಾನೆ ಮಾದೇವ, ನಮ್ಮ ಕೂಗಿಗೆ ಕುಣಿಯುತ್ತಾ ಬರುವನು. ಕೂಗಯ್ಯ ಮುದ್ದು ಮಾದೇವನ, ನಾವು ಮಾದೇವನ ಕೂಗಿದರೆ ಸಾಕು, ಆತ ನಮ್ಮ ಧ್ವನಿಯನ್ನು ಕೇಳಿ ನಗು ಮುಖದಿಂದ ಕುಣಿಯುತ್ತಾ ನಮ್ಮ ಹತ್ರ ಭಕ್ತರುಗಳಿಗೆ ಮಾದೇವ ಬರ್ತಾನೆ ಅನ್ನೋದು. ಬನ್ನಿ. ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನು ಹೀಗೆ ಹಾಡುತ್ತಾ ಕಂಸಾಳೆಯೊಂದಿಗೆ ಕುಣಿಯುತ್ತಾ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ನೋಡಿ ಮಕ್ಕಳೇ, ಕಂಸಾಳೆಯ ನೃತ್ಯನ ಮಾಡುವವರು ಯಾವ ರೀತಿಯಾಗಿ ಅವರು ಮಲೆ ಮಹದೇಶ್ವರನ ಕಾವ್ಯವನ್ನು ಹಾಡ್ತಾ ಇದೆಯಲ್ಲ ಪದ್ಯ, ಕೂಗೋ ಮಾದೇವನ ಕೂಗಯ್ಯ ದುಂಡು ಮಾದೇವನ, ಕೂಗಿದರೆ ಕುಣಿಯುತ್ತಾ ಬರುವನು ಮಾದೇವ, ಕೂಗಯ್ಯ ಮುದ್ದು ಮಹಾದೇವ ಅನ್ನುವಂಥ ಹಾಡನ್ನು ಹಾಡ್ತಾ ದಕ್ಷಿಣ ಕರ್ನಾಟಕದ ಜನ ಅಂದರೆ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ತುಮಕೂರು ಈ ಭಾಗಗಳಿಗೆ ನಾವು ದಕ್ಷಿಣ ಕರ್ನಾಟಕ ಜನ ಅಂತ ಕರಿತೀವಿ. ಈ ಮುಂತಾದವುಗಳ ಕಡೆ ಏನು ಮಾಡ್ತಾರಪ್ಪ ಅಂದ್ರೆ, ಯಾವ ಸಂದರ್ಭದಲ್ಲಿ ಅಂದರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನು ಈ ಕಂಸಾಳೆಯ ನೃತ್ಯವನ್ನು ಮಾಡ್ಕೊತ ಅವರು ಹಾಡನ್ನು ಹಾಡ್ಕೊತ ಕುಣಿಯುತ್ತಾ ಎಲ್ಲಿ ಹೋಗ್ತಾರೆ, ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ಒಂದು ವಾಡಿಕೆ ಅಂತ ಹೇಳ್ತಾ ಇದ್ದಾರೆ. ಕಂಸಾಳೆಯ ನೃತ್ಯವನ್ನು ಆಚರಣೆ ಮಾಡ್ತಕ್ಕಂತಹ ಅವರ ವೇಷಭೂಷಣವನ್ನು ಒಂದ್ಸಲ ತೋರಿಸ್ತೀನಿ ನೋಡಿ ಮಕ್ಕಳೇ. ನೋಡಿ, ಕಂಸಾಳೆಯನ್ನು ಹಾಡುವ ವೇಷಭೂಷಣಕ್ಕೆ ಒಬ್ಬರ ಮೇಲೆ ಒಬ್ಬರಂದು ಕೈಯಲ್ಲಿ ತಮ್ಮ ತಾಳವನ್ನು ಹಿಡಿದುಕೊಂಡು ಯಾವ ರೀತಿಯಾಗಿ ನೃತ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ನೋಡಿದರೆ ನಿಮಗೆ ಕಂಸಾಳೆ ನೃತ್ಯ ಹೀಗೆ ಅನ್ನುವಂಥ ಒಂದು ಐಡಿಯಾ ಬರುತ್ತೆ. ಈ ಮಲೆ ಮಹದೇಶ್ವರನ ಬೆಟ್ಟ ಬರುವುದೆಲ್ಲಪ್ಪ ಅಂತಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಸುತ್ತಮುತ್ತಲೂ ಕೂಡ ಬೆಟ್ಟಗಳಿಂದ ಆವೃತವಾಗಿರ್ತಕ್ಕಂತಹ ಈ ದೇವಸ್ಥಾನಕ್ಕೆ ಮಲೆ ಮಹದೇಶ್ವರ ಬೆಟ್ಟ ಅನ್ನೋದೇ ಇದಕ್ಕೆ ವಾಡಿಕೆ.
ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ದೇವರು ಗುಡ್ಡರು ಎಂಬ ಧಾರ್ಮಿಕ ವೃತ್ತಿಗಾಯಕರು ಬಳಸುವ ಕಂಚಿನ ತಾಳಗಳು. ನೋಡಿ, ಈ ಕಂಸಾಳೆ ಅನ್ನುವಂಥದ್ದು ದೇವರ ಗುಡ್ಡರು ಅಂತಂದರೆ ದೇವರ ಗುಡ್ಡ ದೇವರನ್ನು ವಂಶ ಪಾರಂಪರ್ಯವಾಗಿ ಪೂಜಿಸಿಕೊಂಡು ಬರ್ತಕ್ಕಂತಹ ಒಂದು ಮನೆತನ ಅಂತ ಹೇಳ್ಬೋದು. ಇವರಿಗೆ ನಾವು ದೇವರ ಗುಡ್ಡರು ಅಂತ ಹೇಳಿ ಕರಿತೀವಿ. ಈ ಕಂಸಾಳೆಯ ನೃತ್ಯವನ್ನು ಮಲೆ ಮಹದೇಶ್ವರನ ಭಕ್ತರಾದಂತಹ ಏನು ದೇವರ ಗುಡ್ಡರು ಅಂತ ಕರಿತಲ್ಲ, ಇವರು ಧಾರ್ಮಿಕ ವೃತ್ತಿಗಾಯರು ಬಳಸ್ತಕ್ಕಂತಹ ಕಂಚಿನ ತಾಳಗಳು ಅಂತಲೇ ಹೇಳ್ಬೋದು. ಈಗ ನಾವು ವಿಶೇಷವಾಗಿ ಡೊಳ್ಳು ಕುಣಿತದಲ್ಲಿ ಯಾವ ರೀತಿ ಡೊಳ್ಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತದಲ್ಲ, ಹಾಗೆ ಕಂಸಾಳೆಯಲ್ಲಿ ಕೂಡ ಇದೇನಾಗೈತಿ, ಕಂಚಿನ ತಾಳಗಳು, ಕಂಸಾಳೆ ಅನ್ನುವಂಥದ್ದು ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಇದೊಂದು ಧಾರ್ಮಿಕ ಜನಪದ ವಾದ್ಯ. ನೋಡಿ, ಕಂಸಾಳೆ ಅನ್ನುವಂಥದ್ದು ಏನಪ್ಪ ಅಂದ್ರೆ ಇದೊಂದು ಜನಪದ ಧಾರ್ಮಿಕ ವಾದ್ಯ ಅಂತಲೇ ನಾವು ಹೇಳ್ಬೋದು. ಕಾಂಸತಾಲ್ಯ ಎಂಬ ಪದದ ತದ್ಭವ ರೂಪವೇ ಈ ಕಂಸಾಳೆ. ನೋಡಿ ಮಕ್ಕಳೇ, ಈ ಕಂಸಾಳೆಯನ್ನು ಕಾಂಸತಾಲ್ಯ ಅಂತ ಕರಿತೀವಿ. ಅದರ ತದ್ಭವ ರೂಪವೇ ಯಾವಪ್ಪ, ಕಾಂಸತಾಲ್ಯ ಅನ್ನುವಂತಹ ತದ್ಭವ ರೂಪವೇ ಈ ಕಂಸಾಳೆ. ದೇವರ ಗುಡ್ಡರು ಇದನ್ನು ಬಿರುದು ಎಂದು ಕರೆಯುವರು. ನೋಡಿ, ದೇವರ ಗುಡ್ಡರು ಹೇಳಿದ್ನಲ್ವಾ, ದೇವರನ್ನು ವಂಶ ಪಾರಂಪರ್ಯವಾಗಿ ಇವರು ಏನು ಪೂಜಿಸ್ಕೊಂಡು ಬರ್ತಕ್ಕಂತಹ ಮನೆತನದವರನ್ನು ನಾವು ದೇವರ ಗುಡ್ಡರು ಅಂತ ಕರಿತೀವಿ. ಇವರನ್ನು ನಾವು ಏನಂತ ಕರಿತೀವಿ, ಇವರು ಬಿರುದು ಅಂತಲೇ ಕರೀತಾರೆ. ಅಂದರೆ ಕಂಸಾಳೆ ಅಂದರೂ ಒಂದೇನೆ, ಬಿರುದು ಅಂತಂದ್ರೂ ಕೂಡ ಒಂದೇನೆ. ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು. ಈ ಸಾಧಾರಣ ಬಟ್ಟು ತಾಳಗಳಿಂದ, ಬಟ್ಟು ಅಂದರೆ ಅಂಗೈಯಾಕಾರ ಚಕ್ರಾಕಾರವನ್ನು ಬಟ್ಟಲ ಥರ ಇರುತ್ತಲ್ಲ, ಆ ವೃತ್ತಾಕಾರವಾಗಿ ಇರುವಂಥದ್ದು. ಬಟ್ಟು ಅಂದರೆ ವೃತ್ತಾಕಾರವಾಗಿ ಇರುವಂಥದ್ದಕ್ಕೆ ನಾವು ಬಟ್ಟು ಅಂತ ಕರಿತೀವಿ. ಹೀಗಾಗಿ ಈ ಸಾಧಾರಣ ಬಟ್ಟು ತಾಳಗಳಿಂದ, ವೃತ್ತಾಕಾರ ಇರುವಂಥ ತಾಳಗಳಿಂದ ಕಂಸಾಳೆ ಅಂತ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಆಕೃತಿಯಲ್ಲಿ ವಿಶಿಷ್ಟವಾದದ್ದು. ನೋಡಿ, ಇದು ನೋಡಲಿಕ್ಕೆ ಆಕೃತಿಯಲ್ಲಿ ತುಂಬ ವಿಶಿಷ್ಟತೆಯನ್ನು ಪಡೆದುಕೊಂಡಿರುವಂಥದ್ದು. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಳುತಾಲ. ನೋಡಿ, ಈ ಅಂಗೈ ಎಷ್ಟು ಇರುತ್ತಲ್ಲ, ಅಂಗೈ ಅಗಲಷ್ಟು ಏನು ಬಟ್ಟು ರೂಪದಾಗ ಅಂದರೆ ವೃತ್ತಾಕಾರವಾಗಿ ಇದು ಚಿಕ್ಕ ಜಾಗಟೆಯನ್ನು ಹಿಡಿದುಕೊಂಡಿರುವಂಥದ್ದು. ಮಟ್ಟಸ ಅಂದರೆ ಸಮನಾಗಿ ಇರುವಂಥದ್ದು, ಸಮಾನ ರೂಪದಲ್ಲಿರುವಂತಹ ಒಂದು ಮೇಲುತಾಳ. ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗೊಂಡೇವದ ಕಲಾತ್ಮಕ ಹುರಿ ಇವು ಕಂಸಾಳೆಯ ಮುಖ್ಯ ಭಾಗಗಳು. ನೋಡಿ, ಈ ಮೇಲುತಾಳಕ್ಕೆ ಸೇರಿದಂತೆ ಏನಪ್ಪ ಇದು ಇರ್ತಾವಲ್ಲ ಕಂಸಾಳೆ ಎರಡು ತಾಳುಗಳು, ಕೆಲವೊಂದು ಸಲ ಒಂದೇ ಗೊಂಡೆವ ದಾರದಲ್ಲಿ ಕೂಡ ಕಟ್ಟತ್ತಾರೆ. ಇನ್ನು ಕೆಲವೊಂದು ಸಲ ಇವು ಕೂಡ ಬಿಡಿ ಬಿಡಿಯಾಗಿರ್ತಾವೆ, ಒಂದು ಮತ್ತು ಮತ್ತೊಂದು ಹೀಗೆ ಸಪ್ರೇಟಾಗಿ ಇರ್ತಾವೆ. ಇನ್ನು ಕೆಲವೊಂದು ಸಲ ಅವುಗಳನ್ನು ನಾವು ನೋಡ್ಬೇಕಪ್ಪ ಅಂತಂದರೆ ಎರಡೂ ಕೂಡ ಕೈಯಲ್ಲಿ ಅಂದರೆ ಜಾರಿ ಹೋಗಬಾರ್ದು, ನುಣಿಸ್ಕೊಂಡು ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ ಮೇಲ್ಗಡೆ ಗೊಂಡೆವ ಥರ ದಾರವನ್ನು ಹಾಕಿಕೊಂಡು ನೀಟಾಗಿ ಮಾಡಿರ್ತಕ್ಕಂಥ ಕಂಸಾಳೆ. ಹೀಗಾಗಿ ಅವನು ಹಿಡಿದುಕೊಳ್ಳಲು ಅವು ಕಂಸಾಳೆಯ ಮುಖ್ಯ ಭಾಗಗಳೇ ಅವು ಆಗಿರ್ತಾವ. ಬಟ್ಟಲನ್ನು ಮೇಲ್ಮುಖವಾಗಿ ಎಡ ಅಂಗೈ ಮೇಲೆ ಇರಿಸಿಕೊಂಡು ಬಲಗೈಯಲ್ಲಿ ಹಿಡಿದ ಮೇಲು ತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ನೋಡಿ, ಒಂದು ಕೈಯಲ್ಲಿ ಅದು ಬಟ್ಟಲನ್ನು ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಅದರ ಮೇಲೆ ಅದನ್ನು ಹಾಕ್ಕೊಂಡು, ಅಂದರೆ ಒಂದರ ಮೇಲೆ ಒಂದನ್ನು ಹಾಕ್ಕೊಂಡು, ಅಂದರೆ ಎಡಗೈಯಲ್ಲೊಂದು ಬಲಗೈಯಲ್ಲೊಂದು ಗೊಂಡೆವಾದ ದಾರ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ, ಬಲಗೈ ಇಟ್ಕೊಂಡು ಮೇಲು ತಾಳವನ್ನು ಅದ್ರ ಮೇಲೆ ಕುಟ್ತಾ ಹಾಡ್ತಾ ಹೋಗ್ತಾರೆ. ಯಾಕಂದರೆ ಆ ಹಾಡನ್ನು ಹಾಡ್ತಾ ಅದರಲ್ಲಿ ನಾದ ಇಂಪಾದಂಥ ಧ್ವನಿ ಬರುತ್ತೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಏನು ಬರ್ತಕ್ಕಂಥ ಇಂಪಾಗಿರ್ತಕ್ಕಂತಹ ಧ್ವನಿ ಏನು ಬರುತ್ತಲ್ಲ, ಅದರ ಧ್ವನಿ ಬರ್ತಿರುವಂಥ ಸಂದರ್ಭದಲ್ಲಿ ಅದರ ಧ್ವನಿಗೆ ತಕ್ಕಂಥವ್ರು ಏನು ಮಾಡ್ತಾರೆ, ದೇವರ ಗುಡ್ಡರು ಹಾಡನ್ನು ಹಾಡ್ತಾ ಹೋಗ್ತಾರೆ. ವೃತ್ತಿ ಗಾಯಕರು ಬಳಸುವ ವಾದ್ಯಗಳೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುವ ಏಕಮಾತ್ರ ಸಾಧನ ಕಂಸಾಳೆ. ಈ ವೃತ್ತಿ ಗಾಯಕರು ಹಲವಾರು ರೀತಿಯಾದಂತಹ ವಾದ್ಯಗಳನ್ನೆಲ್ಲ ಅವರು ಬಳಸಿಕೊಂಡು ತಮ್ಮ ವೃತ್ತಿ ಗಾಯಕರು ಏನೋ ನೃತ್ಯ ಆಗಲಿ ಅಥವಾ ಕಂಸಾಳೆ ಆಗಲಿ ಅಥವಾ ಮತ್ತೊಂದನ್ನು ಹಾಡನ್ನು ಅವರು ಹಾಡ್ತಿರ್ತಾರೆ. ಹೀಗೆ ಅವರು ಮಾಡ್ತಿರುವಂಥ ಸಂದರ್ಭದಲ್ಲಿ ಅವ್ರು ಕಾಣಿಕೆಯನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ, ಅಂದರೆ ಅವ್ರೀಗ ಮಾಡಿರ್ತಕ್ಕಂತಹ ಕಲೆಗೆ ಮೆಚ್ಚಿ ಕಾಣಿಕೆಯನ್ನು ಏನು ಕೊಡ್ತಿರ್ತಾರಲ್ಲ, ಅವಾಗ ಕಾಣಿಕೆಯನ್ನು ಅವರು ಅಂಗೈಯಲ್ಲಿ ತೆಗೆದುಕೊಳ್ಳುವುದಿಲ್ಲ. ಅದ್ರ ಬದಲಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಏನು ಕಂಸಾಳೆ ಇರ್ತಾರಲ್ಲ, ಹೀಗಾಗಿ ಕಂಸಾಳೆ ಬಟ್ಟಲವನ್ನು ಮುಂದೆ ಮಾಡ್ತಾರೆ. ಆ ಕಂಸಾಳೆ ಬಟ್ಟಲವನ್ನು ಮುಂದೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಕಾಣಿಕೆ ಕೊಡುವವರು ಅದರಲ್ಲಿ ಹಾಕಿ ಕಾಣಿಕೆಯನ್ನು ಕೊಡ್ತಾರೆ. ಹೀಗಾಗಿ ಕಾಣಿಕೆ ಪಡೆಯುವಂತಹ ಪಾತ್ರೆಯಾಗಿ ಬಳಕೆಯಾಗುವಂತಹ ಒಂದೇ ಒಂದು ಏಕಮಾತ್ರ ಸಾಧನ ಯಾವಪ್ಪ ಅಂದ್ರೆ ಅದು ಕಂಸಾಳೆ ಅಂತ ಹೇಳ್ತಿದ್ದಾರೆ. ಯಾವುದಕ್ಕಪ್ಪ ಹಂಗೆ ಅದರೊಳಗೆ ಅವರು ಕಾಣಿಕೆಯನ್ನು ಇಸ್ಕೊಳ್ತಾರೆ ಅಂತಂದ್ರೆ, ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲವನ್ನು ಮಾತ್ರ ಮುಂದೆ ಒಡ್ಡಿ
ಪಡೆದು ಅನಂತರ ಜೋಗಿಗೆ ಸುರಿದುಕೊಳ್ಳುತ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಗುಡ್ಡರು ಅದನ್ನು ಯಾವುದಕ್ಕಾಗಿ ಅವರ ಕಾಣಿಕೆಯನ್ನು ಇಸ್ಕೊಳ್ತಾರೆ ಅಂದರೆ ಈ ಇಸ್ಕುವಂತಹ ಸಾಧನೆ ಕಂಸಾಳೆ ಬಟ್ಟಲನ್ನು ಮಾತ್ರ ಮುಂದೆ ಇಡ್ತಾರಲ್ಲ, ಕೈಯಲ್ಲಿ ತೆಗೆದುಕೊಳ್ಳೋದಿಲ್ಲ ಅವರು ಡೈರೆಕ್ಟಾಗಿ ಏನು ಮಾಡ್ತಾರೆ, ಅವರು ತಮ್ಮ ಬಳಸುವಂತಹ ಏಕಮಾತ್ರ ಸಾಧನೆ ಯಾವುದು, ಕಂಸಾಳೆ. ಆ ಕಂಸಾಳೆಯ ಪಾತ್ರೆಯನ್ನು ಮುಂದೆ ಒಡ್ಡಿ ಅವ್ರು ಏನು ಮಾಡ್ತಾರೆ, ಅದನ್ನು ಆ ನಂತರ ಅದರಲ್ಲಿ ಕಾಣಿಕೆಯನ್ನು ಪಡೆದುಕೊಂಡು ಅವ್ರೇನು ತಮ್ಮ ಬಗಲಲ್ಲಿ ಏನು ಜೋಳಿಗೆಯನ್ನು ಹಾಕ್ಕೊಂಡಿರ್ತಾರಲ್ಲ ಆ ಜೋಳಿಗೆಗೆ ಅದನ್ನ ಏನು ಮಾಡ್ತಾರೆ, ಸುರಿದುಕೊಳ್ತಾರೆ. ಯಾವುದ್ರ ಸಂಬಂಧ ಅವ್ರು ಹಂಗೆ ಮಾಡ್ತಾರಪ್ಪ ಅಂದ್ರೆ ಯಾವುದಕ್ಕಾಗಿ ಅವರು ಅದನ್ನು ಆ ರೀತಿ ಮಾಡ್ತಾರಂದ್ರೆ ಇದೊಂದು ಪವಿತ್ರ ಸಾಧನವಾದುದರಿಂದ ಅರ್ಪಿಸುವ ಕಾಣಿಕೆ ಮಲೆಯ ಮಹದೇಶ್ವರನಿಗೆ ಸಮರ್ಪಿತವಾದಂತೆ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ. ನೋಡಿ, ಅವರು ಯಾವುದಕ್ಕಾಗಿ ಆ ರೀತಿ ಫಸ್ಟು ಪಾತ್ರೆಯಲ್ಲಿ ಇಸ್ಕೊಂಡು ಅದಾದ ಮೇಲೆ ಜೋಳಿಗೆಗೆ ಸುರಿದುಕೊಳ್ತಾರಂದ್ರೆ ನಾವು ಈ ನೃತ್ಯವನ್ನು ಮಾಡಿ ಅಥವಾ ಕಂಸಾಳೆಯನ್ನು ಹಾಡಿ ಏನು ನಾವು ಕಾಣಿಕೆಯನ್ನು ಪಡೆದುಕೊಳ್ತೀವಲ್ಲ ಅದು ಮೊದಲು ದೇವರಿಗೆ, ಆ ಮಲೆಯ ಮಹದೇಶ್ವರನಿಗೆ ಅದು ಸಮರ್ಪಿತವಾಗಲಿ. ಆ ನಂತರ ನಮ್ಗೆ ನಾವು ಏನು ಮಾಡೋಣ, ಅದನ್ನು ತೆಗೆದುಕೊಳ್ಳೋಣ. ಫಸ್ಟು ದೇವರಿಗೆ ಒಪ್ಪಿಸಿ ಆ ನಂತರ ತಾವು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅವ್ರು ಏನು ಮಾಡ್ತಾರೆ, ಆ ಪಾತ್ರೆಯನ್ನು ಒಡ್ಡಿ ಕಾಣಿಕೆಯನ್ನು ಅದರಲ್ಲಿ ಪಡೆದುಕೊಳ್ತಾರೆ. ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ. ನೋಡಿ, ಈ ಕಂಸಾಳೆ ಮಹಿಮೆ ಅಪಾರ ಅಂತಂದರೆ ಅದನ್ನು ಮಲೆ ಮಹದೇಶ್ವರನ ಭಕ್ತರಾಗಿರ್ತಕ್ಕಂತಹ ವಂಶ ಪಾರಂಪರ್ಯವಾಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಕ್ಕಂತಹ ಈ ದೇವರ ಗುಡ್ಡರು ಮನೆತನದವರು ಅದರಲ್ಲ, ಅವರು ಏನು ಮಾಡ್ತಾರಪ್ಪ ಅಂದರೆ ಕಾಣಿಕೆಯನ್ನು ಪಡೆದುಕೊಂಡು ಅದರ ಮಹಿಮೆ ಅಪಾರ ಅಂತ ತಮ್ಮ ಕಣ್ಣಿಗೆ ಒತ್ತುಕೊಳ್ತಾರೆ. ಅದನ್ನು ಒತ್ತುಕೊಂಡು ದೇವರ ಸಮಾನವಾಗಿ ಅದನ್ನು ನೋಡಿಕೊಂಡು ಅವರು ಅದನ್ನು ದೇವರಂತೆಯೇ ಅದನ್ನು ಪೂಜೆಯನ್ನು ಮಾಡ್ತಾರೆ. ಈಗ ವಿಶೇಷವಾಗಿ ಅಂತಂದ್ರೆ ಈಗ ನೋಡಿ, ನಾವು ಯಾವುದೋ ಭರತನಾಟ್ಯ ತೋರಿ, ಭರತನಾಟ್ಯಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಹೋಗ್ಬೇಕಂದ್ರೆ ಏನು ಮಾಡ್ತಾರೆ, ನಮಸ್ಕಾರವನ್ನು ಮಾಡ್ತಾರೆ, ಆಮೇಲೆ ಗೆಜ್ಜೆಯನ್ನು ಕಟ್ಕೋತಾರೆ. ಅದೇ ಭರತನಾಟ್ಯ ಮುಗಿದ ತಕ್ಷಣ ನಮಸ್ಕಾರವನ್ನು ಮಾಡಿ ಗೆಜ್ಜೆಯನ್ನು ಬಿಚ್ಕೊಳ್ತಾರೆ. ಅಂದ್ರೆ ಅದರ ಅರ್ಥ ಏನು, ಅವ್ರು ಮಾಡ್ತಕ್ಕಂತಹ ಭರತನಾಟ್ಯದಲ್ಲಿ ಅಷ್ಟೊಂದು ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಅದೇ ರೀತಿಯಾಗಿ ಈ ಮಲೆ ಮಹದೇಶ್ವರನ ಭಕ್ತಿಯಿಂದ ಕಾಣ್ತಕ್ಕಂತಹ ಈ ದೇವರ ಗುಡ್ಡರು ಏನಿಗೆ ಇರ್ತಾರಲ್ಲ ಅವರು ಕಾಣಿಕೆಯನ್ನು ಪಡೆದುಕೊಂಡು ಮೊದಲು ದೇವರಿಗೆ ಸಮರ್ಪಿತವಾಗಿ ಆಮೇಲೆ ಅದು ನಮಗೆ ಸಮರ್ಪಿತವಾಗಲಿ ಅನ್ನುವಂತಹ ಭಾವನೆಯಿಂದ ಅದು ದೇವರಂತೆಯೇ ಅವರು ಪೂಜಿಸಿ ತಮ್ಮ ಕೈಗೆ ತಮ್ಮ ಎರಡೂ ಕಣ್ಣುಗಳಿಗೆ ಒತ್ತಿಕೊಂಡು ದೇವರನ್ನು ಮನಸ್ಸಿನಂದುಕೊಂಡು ಅವ್ರು ಏನು ಮಾಡ್ತಾರದ ಅವು ಕಂಸಾಳೆಯ ಮಹಿಮೆಯ ಅಪಾರ ಅಂತೆ ಭಾವನೆಯನ್ನು ಹೊಂದಿದವರಾಗ್ತಾರೆ. ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಲೆ ಎತ್ತಯ್ಯ ನಮ್ಮಪ್ಪಾಜಿ ಮೈಕಾರ ಮಾದೇವ ನಿನ್ನ ಪಾದವೇ ಗತಿಕನಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುವರು. ನೋಡಿ, ಅವರು ಯಾವ ರೀತಿಯಾಗಿ ಆ ಹಾಡನ್ನು ಹಾಡ್ತಾ ಏನು ಮಾಡ್ತಾರೆ, ಅದನ್ನು ಕೈಗೆ ತೆಗೆದುಕೊಂಡು ಮೊದಲು ಅವರು ಒಂದು ನುಡಿಯನ್ನು ಅಥವಾ ಒಂದು ಹಾಡನ್ನು ಪದ್ಯದ ಮುಖಾಂತರನ ಹಾಡಿಕೊಂಡೇ ಅವರು ಕಂಸಾಳೆಯನ್ನೇ ಕೈಗೆತ್ತಿಕೊಳ್ತಾರೆ. ಏಳುಮಲೆ ಹೆತ್ತಯ್ಯ ಅಂದರೆ ಏಳು ಮಲೆ ಹೆತ್ತ ತಂದೆ ಅಂತ ಕರಿತೀವಿ. ಮಲೆ ಮಹದೇಶ್ವರ ಸ್ವಾಮಿ 7 ಬಟ್ಟೆಗಳ ಮೇಲೆ ಅದಾನನ್ನುವಂತಹ ಒಂದು ನಂಬಿಕೆ, ಅಂದರೆ ಭಕ್ತರು ಇರ್ತಕ್ಕಂತಹ ಅದೊಂದು ನಂಬಿಕೆ. ಹೀಗಾಗಿ ಏಳುಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮೈಕಾರ ಮಾದೇವ ನಿನ್ನ ಪಾದವೇ ಗತಿಕನಪ್ಪ ಶರಣು ಶರಣಾರ್ಥಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ನಮಸ್ಕಾರವನ್ನು ಮಾಡಿಕೊಂಡು ತಮ್ಮ ಎರಡೂ ಕಣ್ಣಿಗೆ ಒತ್ತಿಕೊಂಡು ಅನಂತರ ಅದನ್ನು ಬಾರಿಸಲು ಪ್ರಾರಂಭವನ್ನು ಮಾಡ್ತಾರೆ. ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲು ಕುಣಿಯಲು ಕಂಸಾಳೆಯನ್ನು ಬಳಸುತ್ತಾರೆ. ಈ ಕಂಸಾಳೆ ಅನ್ನುವಂಥದ್ದು ಒಂದು ಪವಿತ್ರವಾದಂತಹ ವಾದ್ಯ, ಹೌದಾ, ಇದೊಂದು ಸಾಧನ. ಅವರು ಅದನ್ನು ಯಾವಾಗ ಯಾವ ಸಂದರ್ಭದಲ್ಲಿ ಅದನ್ನು ಬಾರಿಸ್ತಾರಪ್ಪ ಅಂದ್ರೆ ಅದನ್ನು ಕಂಸಾಳೆಯನ್ನು ಬಳಸ್ತಾರಪ್ಪ ಅಂತಂದ್ರೆ ಭಜನೆ ಮತ್ತು ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳುವಾಗ ಏನು ಮಾಡ್ತಾರೆ, ವಿಶೇಷವಾಗಿ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ಏನು ನಡೆಸ್ಲಿರ್ತಾರೆ ಅಥವಾ ಬೀಸು ಕಂಸಾಳೆ ನೃತ್ಯದಲ್ಲಿ ಹಾಡಲಾಗ್ಬೋದು, ಕುಣಿಯಲು ಏನು ಮಾಡ್ತಾರೆ, ಈ ಕಂಸಾಳೆಯನ್ನು ಬಳಸ್ತಾರೆ. ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಕತೆ ಮಾಡುತ್ತಾರೆ. ಈ ಸಾಮಾನ್ಯವಾಗಿ ದೇವರ ಗುಡ್ಡರು ಏನದಲ್ಲ, ಅವರು ತಮ್ಮ ಸಾಂಪ್ರದಾಯಿಕ ವೇಷಭೂಷಣಗಳನ್ನು ಧರಿಸಿಕೊಂಡು ಎತ್ತರವಾದಂತಹ ರಂಗದಲ್ಲಿ ಕುಳಿತುಕೊಂಡು ಅದರ ಕಥೆಯನ್ನು ಮಾಡ್ತಾ ಇರ್ತಾರಂತೆ. ಇದನ್ನು ನಡೆಸಲು ಕೊನೆ ಪಕ್ಷ 3 ಗುಡ್ಡರಾದರೂ ಇರಬೇಕು. ನೋಡಿ, ಈ ಕಂಸಾಳೆಯನ್ನು ನೃತ್ಯವನ್ನು ನಡೆಸಿಕೊಡ್ಬೇಕು ಅಂದ್ರಲ್ಲಿ ಎಷ್ಟು ಜನ ಇರಬೇಕು, ಕೇವಲ ಕನಿಷ್ಠ ಪಕ್ಷದಲ್ಲಿ ಯಾರಿಲ್ಲಪ್ಪ ಅಂದ್ರೆ 3 ಜನ, ಅಂದರೆ 3 ಜನರು ಕನಿಷ್ಠ ಪಕ್ಷ ಅದರಲ್ಲಿ ಇರಲೇಬೇಕು. ಆಗ ಮಾತ್ರ ಕಂಸಾಳೆಯನ್ನು ಸಾಂಗತ್ಯವಾಗಿ ನಡೆಸಿಕೊಡಲು ಸಾಧ್ಯ.
ಮೇಳದಲ್ಲಿ ಏಕತಾರಿ ಧಮ್ಮಡಿಗಳನ್ನು ಹಿಮ್ಮೇಳದವರು ಬಳಸುತ್ತಾರೆ. ನೋಡಿ, ಈ ಮೇಳ ಕಂಸಾಳೆ ನೃತ್ಯವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಹಿಮ್ಮೇಳದವರು ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವ್ರದನ್ನು ಬಳಸ್ತಾರೆ. ಅಂದರೆ ಯಾವ ರೀತಿಯಪ್ಪ ಅಂತಂದ್ರೆ ಏಕತಾರಿ ಅಂತಂದ್ರೆ ಒಂದೇ ತಂತಿ ಉಳ್ಳಂತಹ ಒಂದು ಸಂಗೀತ ವಾದ್ಯಕ್ಕೆ ನಾವು ಏಕತಾರಿ ಅಂತ ಹೇಳಿ ಕರಿತೀವಿ. ಇನ್ನು ಧಮ್ಮಡಿ ಅಂತಂದರೆ ಕಂಸಾಳೆಯವರು ಕಥೆಯನ್ನು ಹೇಳ್ತಿರುವಂತಹ ಸಂದರ್ಭದಲ್ಲಿ ಹಿಮ್ಮೇಳದವರು ಬಾರಿಸುವಂತಹ ವೃತ್ತಾಕಾರದ ಒಂದು ಚರ್ಮವಾದ್ಯ ಸಾಧನ ಅಂತ ಹೇಳ್ಬೋದು. ಇದಕ್ಕೆ ನಾವು ಧಮ್ಮಡಿ ಅಂತ ಕರಿತೀವಿ. ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಬಳಸುವಾಗ ಅವ್ರೇನು ಮಾಡ್ತಾರೆ, ಹಿಮ್ಮೇಳದವರು ಏಕತಾರಿ ಮತ್ತು ಧಮ್ಮಡಿಗಳನ್ನ ಕಡ್ಡಾಯವಾಗಿ ಬಳಸ್ತಾರೆ. ಮುಖ್ಯ ಗುಡ್ಡ ಮುಮ್ಮೇಳಗಾರ ಕಂಸಾಳೆಯನ್ನು ಹಿಡಿಯುವರು. ಅಲ್ಲಿ ಪ್ರಧಾನವಾಗಿ ಆಚರಣೆ ಮಾಡ್ತಕ್ಕಂತಹ ಏನು ಮುಖ್ಯ ಗುಡ್ಡ ಅಥವಾ ಮುಮ್ಮೇಳಗಾರ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಮುಖ್ಯವಾದಂತಹ ಪಾತ್ರ ವಹಿಸಿದಂಥವ್ರು ಮುಂದೆ ಇರುವಂಥವ್ರು ಏನು ಮಾಡ್ತಾರೆ, ಈ ಕಂಸಾಳೆಯನ್ನು ಹಿಡ್ಕೊಂಡು ಬಾರಿಸ್ತಿರ್ತಾರೆ ಅಥವಾ ಬಳಸ್ತಾ ಇರ್ತಾರೆ. ಉಳಿದವರು ತಾಳದ ಗತಿಗೆ ತಕ್ಕಂತೆ ವಿವಿಧ ಮಟ್ಟುಗಳಲ್ಲಿ ಹಾಡುತ್ತಾರೆ. ಇನ್ನೇನು ಅದರಲ್ಲಿ ಉಳಿದಂತಹ ಜನ ಏನಿರ್ತಾರಲ್ಲ, ಅವರನ್ನು ಮುಖ್ಯ ಗುಡ್ಡ ಮತ್ತು ಮುಮ್ಮೇಳಗಾರನ ಬಿಟ್ಟು ಅವರು ಕೂಡ ಏನು ಮಾಡ್ತಾರೆ, ಅವ್ರು ಏನು ತಾಳವನ್ನು ಬಾರಿಸುತ್ತಾರಲ್ಲ ಆ ತಾಳದ ಗತಿಗೆ ತಕ್ಕಂತ ಅವ್ರು ಏನು ಮಾಡ್ತಾರೆ, ಮಟ್ಟುಗಳಲ್ಲಿ ಒಂದೇ ರೀತಿಯಾದಂಥ ಹಾಡನ್ನು ಹಾಡ್ತಾ ಇರ್ತಾರಂತೆ. ಗತ್ತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿ ಕಥೆಯನ್ನು ಪದ್ಯ ರೂಪದಲ್ಲಿ ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತದೆ. ನೋಡಿ, ಗತ್ತಿಗೆ ತಕ್ಕಂತೆ ತಾಳಕ್ಕೆ ತಕ್ಕಂತೆ ಅವ್ರೇನು ಹಾಡನ್ನು ಹಾಡ್ತಾ ಅವ್ರೇನು ಕಂಸಾಳೆಯನ್ನು ಬಾರಿಸ್ತಾ ಕಥೆಯನ್ನು ಹೇಳ್ತಾ ಕಂಸಾಳೆಯನ್ನು ಬಾರಿಸ್ತಾ ಮಾಡ್ತಿರ್ತಾರಲ್ಲ, ಅದರ ಮಧ್ಯೆ ಏನು ಮಾಡ್ತಾರಂತ ವಚನ ಮಾತುಗಾರಿಕೆಯು ಕೂಡ ವಚನದ ರೂಪದಲ್ಲಿರ್ತಕ್ಕಂಥ ಮಾತುಗಾರಿಕೆ ಕೂಡ ಏನಿರ್ತಂತೆ ಅವಕಾಶ ಇರುತ್ತಂತೆ. ಯಾಕೆ ಹಂಗೆ ಮಾಡ್ತಾರಪ್ಪ ಅಂದ್ರೆ, ಇದು ವಿಶಿಷ್ಟವಾದ ಪದ್ಯ ಗದ್ಯ ಅಂದರೆ ವಿಶಿಷ್ಟವಾಗಿ ಅದರಲ್ಲಿ ಹಾಡು ಕೂಡ ಇರುತ್ತೆ, ಗದ್ಯ ರೂಪದಲ್ಲೂ ಕೂಡ ಇರುತ್ತೆ. ಹೀಗಾಗಿ ವಚನಕ್ಕೂ ಕೂಡ ಇದರಲ್ಲಿ ಏನು ಮಾಡ್ತಾರೆ, ತುಂಬ ಪ್ರಮುಖವಾದಂತಹ ಪ್ರಾಮುಖ್ಯತೆಯನ್ನು ಇದರಲ್ಲಿ ಕೊಟ್ಟಿರ್ತಾರಂತೆ. ವಚನವನ್ನು ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದರ ಪ್ರತಿ ಸಾಲಿನ ಅಂತ್ಯದಲ್ಲಿ ಸೊಲ್ಲಿನವರು ಹೌದೌದು ಶಿವ ಮಹಾದೇವ ಮುಂತಾಗಿ ಧ್ವನಿ ಕೊಡುತ್ತಿದ್ದು, ಇದು ಕಥಾವಾಹಿನಿ ನಿರರ್ಗಳವಾಗಿ ಹರಿಯಲು ಪೋಷಕವಾಗಿರುತ್ತದೆ. ಆ ವಚನವನ್ನು ಏನು ಪ್ರಧಾನ ಗಾಯಕ ನಿರೂಪಣೆ ಏನು ಮಾಡ್ತಿರ್ತಾನೆ ಅಂದರೆ ಹೇಳ್ತಿರುವಂತಹ ಸಂದರ್ಭದಲ್ಲಿ ಅಲ್ಲೇನಿರ್ತಕ್ಕಂಥ ಉಳಿದವ್ರು ಏನಿರ್ತಾರಲ್ಲ, ಅವ್ರು ಪ್ರತಿ ಸಾಲಿನ ಅಂತ್ಯ ಆದ ತಕ್ಷಣ ಏನು ಮಾಡ್ತಾರೆ, ಹೌದು ಶಿವ ಮಹಾದೇವ ಅಂಥೇಳಿ ಇನ್ನೂ ಹಲವಾರು ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಧ್ವನಿಯನ್ನು ಕೊಡ್ತಾರೆ. ಯಾಕಪ್ಪ ಹಂಗೆ ಮಾಡ್ತಾರೆ ಅಂತಂದ್ರೆ, ಆ ಕಂಸಾಳೆಯನ್ನು ಹಾಡುತ್ತಿರುವಾಗ ಅಥವಾ ಬಳಸುತ್ತಿರುವಂತಹ ಸಂದರ್ಭದಲ್ಲಿ ನಿರರ್ಗಳವಾಗಿ ಅದೇನಾಗಬೇಕು, ಕಥೆಯ ರೂಪದಲ್ಲಿ ವಚನ ಮತ್ತು ಗದ್ಯ ರೂಪದಲ್ಲಿ ಅದು ಸಾಗಬೇಕು. ಹೀಗಾಗಿ ಅವರು ಸಾಗಲು ಏನು ಮಾಡ್ತಾರೆ, ಅದಕ್ಕೆ ಸಹಾಯವನ್ನು ಮಾಡ್ತಾರೆ, ನೆರವನ್ನು ಕೊಡ್ತಾರೆ ಅನ್ನುವಂಥ ಕಾರಣದಿಂದ ನಿರರ್ಗಳವಾಗಿ ಹರಿಯಲು ಪೋಷಕವಾಗಿರ್ತದೆ ಅಂತ ಹೇಳ್ತಾರೆ. ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬಿಕೊಳ್ಳುವರು. ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಮಿಡಿತ, ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರ, ಗದ್ಯ ಕಥನ ಆಕರ್ಷಕ ಹಾಗೂ ಮನಮೋಹಕ. ಆ ಪ್ರಧಾನ ಗಾಯಕರು ಹಾಡು ನಿರೂಪಣೆಯನ್ನು ಮಾಡ್ತಿರುವಂಥ ಸಂದರ್ಭ ಒಂದೊಂದು ಪುಟ್ಟ ಪುಟ್ಟ ವಚನ ಅಥವಾ ಆ ಕಥೆಯನ್ನು ಕೊನೆಗೆ ಏನು ಮಾಡ್ತಾರಪ್ಪ ಅಂತ್ಯದಲ್ಲಿ ಕಂಸಾಳೆಯನ್ನು ಬಾರಿಸುತ್ತಾ ಆ ನಿರೂಪಣೆಗೆ ತಕ್ಕಂತೆ ಇವರು ಹೌದೌದು ಶಿವ ಅಂತ ಏನು ಧ್ವನಿಯನ್ನು ಕೊಡ್ತಾರಲ್ಲ, ಹೀಗೆ ಮಾಡುವುದರಿಂದ ಕಥಾ ನಿರೂಪಣೆ ನಿರರ್ಗಳವಾಗಿ ಸಾಕ್ತಿರತ್ತೆ. ಹೀಗಾಗಿ ಅದನ್ನು ಹಾಡುವವರಿಗೂ ನಿರೂಪಣೆ ಮಾಡುವವರಿಗೂ ಹಾಗೆ ನೋಡುವವರಿಗೂ ಏನಾಗುತ್ತೆ, ಒಂದು ಚೈತನ್ಯವನ್ನು ತುಂಬಿಕೊಳ್ಳುವಂಥ ಒಂದು ಆಸಕ್ತಿಯುತವಾದಂಥ ಒಂದು ನೃತ್ಯ ಆಗೈತಿ. ಆಮೇಲೆ ಹೆಜ್ಜೆ ಹೆಜ್ಜೆಗೂ ಅದು ಕಂಸಾಳೆಯ ಮಿಡಿತ ಏನಾಗೈತೆ ಅದರ ಜೊತೆಯಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ನೋಡುಗರಿಗೂ ಗದ್ಯ ಕಥನ ಅಂತಂದರೆ ಹಾಡಿನ ಮೂಲಕ ಹೇಳ್ತಕ್ಕಂತಹ ಕಥೆಯನ್ನು ನಾವು ಗದ್ಯ ಕಥನ ಅಥವಾ ಕಥನ ಕವನ ಅಂಥೇಳಿ ನಾವು ಕರಿತೀವಿ. ಹೀಗಾಗಿ ಇದು ನೋಡುಗರಿಗೂ ಅಥವಾ ಕೇಳುಗರಿಗೂ ಏನಾಗಿರ್ತೈತಿ ಮತ್ತು ಮಾಡುವವರಿಗೂ ಆಕರ್ಷಕ ಮತ್ತು ಮನಮೋಹಕವಾಗಿರ್ತಕ್ಕಂಥ ಒಂದು ಸುಂದರ ದೃಶ್ಯ ಅಂತಲೇ ನಾವು ಹೇಳ್ಬೋದು. ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆಯ ಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡುತ್ತಾರೆ. ಈ ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲಿ ಒಂದಾಗಿರ್ತಕ್ಕಂತಹ ಮಲೆ ಮಹದೇಶ್ವರ ಕಥೆಯನ್ನು ಪ್ರಧಾನವಾಗಿ ಅವ್ರು ಏನು ಮಾಡ್ತಾರೆ, ಈ ಕಂಸಾಳೆಯನ್ನು ಹಾಡಿಕೊಂಡು ಹಾಡ್ತಾರೆ. ಅಂದರೆ ವಿಶೇಷವಾಗಿರೋ ಮಲೆ ಮಹದೇಶ್ವರ ದೇವರನ್ನ ಕುರಿತನ್ನು ಹೆಚ್ಚಾಗಿ ಕಂಸಾಳೆಯನ್ನು ಬಾರಿಸ್ತಾರೆ ಅಥವಾ ಹಾಡ್ತಾರೆ ಅನ್ನುವಂಥದ್ದು. ಇದಲ್ಲದೆ ಪಟ್ಟಣದ ಕಾಳಗ, ಸಾರಂಗದ ಧರ, ಬಿಳಿಗಿರಿ ರಂಗಸ್ವಾಮಿ, ಬೆಟ್ಟದ ಚಾಮುಂಡಿ, ಬಾಲ ನಾಗಮ್ಮ, ಮುಡುಕುತೊರೆ ಮಲ್ಲಪ್ಪ, ಕೋಳೂರ ಕೊಡಗಸು ಮೊದಲಾದ ಲೌಕಿಕ, ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನು
ಹಾಡುತ್ತಾರೆ ನೋಡಿ. ವಿಶೇಷವಾಗಿ ಮಲೆ ಮಹದೇಶ್ವರ ಕಥೆಯನ್ನು ಹೇಳ್ತಾ ಹಾಡುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾವ್ಯಾವುದನ್ನು ಅವ್ರು ಹೆಚ್ಚಾಗಿ ಹಾಡ್ತಾರಪ್ಪ ಅಂದ್ರೆ ಪಿರಿಯಾಪಟ್ಟಣದ ಕಾಳಗದ ಬಗ್ಗೆ, ಸಾರಂಗಧರ, ಬಿಳಿಗಿರಿ ರಂಗಸ್ವಾಮಿ ಬಗ್ಗೆ, ಆಮೇಲೆ ಬೆಟ್ಟದ ಚಾಮುಂಡಿ ಬಗ್ಗೆ, ಬಾಲನಾಗಮ್ಮ, ಮುಡುಕುತೊರೆ ಮಲ್ಲಪ್ಪ, ಕೋಳೂರು ಕೊಡಗುಸೆ ಬಗ್ಗೆ ಏನು ಮಾಡ್ತಾರೆ, ಲೌಕಿಕವಾಗಿರ್ತಕ್ಕಂತಹ, ಧಾರ್ಮಿಕವಾಗಿರ್ತಕ್ಕಂತಹ ಮತ್ತು ಐತಿಹಾಸಕ್ಕೆ ಸಂಬಂಧಪಟ್ಟಂತಹ ಕಾವ್ಯಗಳನ್ನು ಏನು ಮಾಡ್ತಾರೆ ಈ ದೇವರಗುಡ್ಡರು ಕಂಸಾಳೆ ನೃತ್ಯಕ್ಕೆ ಆಯ್ಕೆಯನ್ನು ಮಾಡ್ಕೊಂಡಿರ್ತಾರೆ. ಮಂಟೇಸ್ವಾಮಿ ಕಾವ್ಯವನ್ನು, ಅದರಲ್ಲೂ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಭಾಗವನ್ನು ಕಂಸಾಳೆಗತ್ತಿಗೆ ಅಳವಡಿಸಿಕೊಂಡು ಹಾಡುತ್ತಾರೆ ನೋಡಿ. ವಿಶೇಷವಾಗಿ ಅವರು ಮಂಟೇಸ್ವಾಮಿ ಕಾವ್ಯವನ್ನು ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದಪ್ಪಾಜಿ ಸಂಬಂಧಿಸಿದಂತಹ ಒಂದು ಭಾಗವನ್ನು ತಮ್ಮ ಗತಿಗೆ ತಕ್ಕಂತೆ ಏನು ಮಾಡ್ತಾರೆ ಈ ಕಂಸಾಳೆಯನ್ನು ಬಾರಿಸುವವರು ಅದನ್ನು ಅಳವಡಿಸ್ಕೊಂಡು ಹಾಡ್ತಾನೆ ಇರ್ತಾರೆ. ಇನ್ನು ಕಂಸಾಳೆಯಲ್ಲಿ ಒಂದು ವಿಧ ಬರುತ್ತೆ, ಅದು ಯಾವುದಪ್ಪ ಅಂದ್ರೆ ಬೀಸು ಕಂಸಾಳೆ. ಅದ್ರ ಬಗ್ಗೆ ನೋಡೋಣ. ಬೀಸು ಕಂಸಾಳೆ ದೇವರಗುಡ್ಡರ ವಿಶಿಷ್ಟ ನೃತ್ಯ. ಈ ಬೀಸು ಕಂಸಾಳೆ ಅನ್ನುವಂಥದ್ದು ದೇವರಗುಡ್ಡರ ಅವರಲ್ಲಿ ಮಾಡ್ತಕ್ಕಂಥ ಕಂಸಾಳೆಯಲ್ಲಿ ಇದು ಕೂಡ ಒಂದು ವಿಶಿಷ್ಟವಾದಂಥ ನೃತ್ಯ. ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದದ್ದು ನೋಡಿ. ನಮ್ಮ ಕರ್ನಾಟಕ ಜನಪದ ನೃತ್ಯಗಳಲ್ಲಿ ಇದು ಕೂಡ ಒಂದು ವಿಶಿಷ್ಟ ಪಾತ್ರವನ್ನು, ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇದರಲ್ಲಿ ತಾರ್ಬಟ್ಲು, ತಟ್ಬಟ್ಲು ಮುಂತಾದ ಬಗೆಗಳಿವೆ. ಈ ಬೀಸು ಕಂಸಾಲೆಯಲ್ಲಿ ಯಾವ್ಯಾವ ಬಗೆ ಅದಾವಪ್ಪ ಅಂದ್ರೆ ತಾರ್ಬಟ್ಲು ಮತ್ತು ತಟ್ಬಟ್ಲು ಅನ್ನುವಂಥದ್ದು ಬಗೆಗಳದಾವ. 4 ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಭ ಮುದ್ದು ಲಿಂಗಭ ನಮ್ಮ ಮುದ್ದು ಮಾದಯ್ಯನ ಲಿಂಗಭ ಎಂದು ಹಾಡುತ್ತಾರೆ ನೋಡಿ. 4 ಜನ ಇದರಲ್ಲಿ ವಿಶಿಷ್ಟವಾಗಿ ಒಂದೇ ಕಡೆ ನಿಂತ್ಕೊಂಡವರು ಲಿಂಗಭ, ಆಮೇಲೆ ಮುದ್ದು ಲಿಂಗಭ, ನಮ್ಮ ಮುದ್ದು ಮಾದಯ್ಯನ ಲಿಂಗಭ ಅಂತೇಳಿ ಹಾಡನ್ನು ಹಾಡ್ತಾ ಬೀಸು ಕಂಸಾಳೆ ನೃತ್ಯವನ್ನು ಅವರು ಮಾಡ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿತಾನೆ. ಆ ಪ್ರಧಾನವಾಗಿ ಏನು ಕಂಸಾಳೆ ಹಿಡಿದುಕೊಂಡು ಅವ ಹಾಡ್ತಿರ್ತಾನಲ್ಲ, ಆತ ಅವೇನು ಮಾಡ್ತಾನಪ್ಪ ಅಂದ್ರೆ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಕುಣಿತಾ ಅವೇನು ಬಾರಿಸುತ್ತಾ ಏನು ಮಾಡ್ತಾನೆ ಅದನ್ನು ಕುಣಿತಾ ಅದನ್ನು ಕಂಸಾಳೆಯನ್ನು ಹಾಡ್ತಾನೆ, ನೃತ್ಯವನ್ನು ಮಾಡ್ತಾನೆ. ತಲೆಯ ಮೇಲೆ, ಬೆನ್ನ ಹಿಂದೆ, ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ ನೋಡಿ. ನೀವು ನೋಡಿರ್ಬೋದು, ಒಬ್ಬರ ಮೇಲೆ ಹತ್ತಿಕೊಳ್ಳುವುದಾಗ್ಬೋದು, ಆಮೇಲೆ ಅವರ ಮೊಣಕಾಲ ಮೇಲೆ ನಿಂತ್ಕೊಳ್ಳೋದಾಗ್ಬೋದು, ಒಬ್ಬೊಬ್ಬರು ವಿಶಿಷ್ಟವಾಗಿ ನೃತ್ಯವನ್ನು ಮಾಡ್ಬೋದಾಗ್ಬೋದು, ಅವ್ರ ಬೆನ್ನ ಮೇಲೆ ಹತ್ತುವುದು, ಅವರ ದುಬ್ಬದ ಮೇಲೆ ಹತ್ತುವುದಾಗ್ಬೋದು, ನಿಂತು ಕುಂತು ಬಾಗಿ ಬಳುಕಿಯನ್ನು ಮಾಡ್ತಾರೆ. ಒಟ್ಟಾರೆ ವಿಶಿಷ್ಟ ರೀತಿಯಲ್ಲಿ ನೋಡುಗರಿಗೆ ಅದೇನಾಗಿರಬೇಕು, ಆಕರ್ಷಕವಾಗಿರಬೇಕು, ಮನಮೋಹಕವಾಗಿರಬೇಕು. ಎಷ್ಟು ಚೆನ್ನಾಗಿ ಕಂಸಾಳೆಯನ್ನು ಮಾಡಿದ್ರಪ್ಪ ಅಂತ ಎಲ್ಲರಿಗೂ ಅನ್ನಿಸ್ಬೇಕು. ಆ ರೀತಿಯಾಗಿ ಅವ್ರು ಏನು ಮಾಡ್ತಾರೆ ಕಂಸಾಳೆಯನ್ನು ಹಾಡ್ತಾರೆ. ಅದನ್ನು ನೋಡೋಗ್ಲಿಕ್ಕೆ ಅಥವಾ ಅದನ್ನು ಆ ರೀತಿ ಆಶ್ಚರ್ಯವನ್ನು ಪಡಲಿಕ್ಕೆ ಅದೊಂದು ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನರ್ತಿಸೋದುಂಟು. ಒಂದೊಂದು ಸಲ ಏನಾಗುತ್ತೋ ಒಬ್ಬರಾದ್ಮೇಲೆ ಒಬ್ಬರು ಇಬ್ಬಿಬ್ಬರು ಕೂಡಿಕೊಂಡು ಅದನ್ನು ಮಾಡುವುದು ಕೂಡ ಉಂಟು. ಒಬ್ಬರ ಕಂಸಾಳಿಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷಕವಾಗಿರುತ್ತದೆ. ನೋಡಿ, ಒಬ್ಬ ಗುಡ್ಡ ಅದನ್ನು ಹಾಡನ್ನು ಹಾಡ್ತಾ ಕುಣಿತಾ ಮಾಡ್ತಿದ್ರೆ ಆತ ಕುಣಿಯುವಂತಹ ಬರೆಗೆ ಈತನೂ ಕೂಡ ತಾಳಕ್ಕೆ ತಕ್ಕಂತೆ ಕುಣಿಯೋದು ಕೂಡ ತುಂಬ ವಿಶಿಷ್ಟವಾಗಿರುತ್ತೆ. ಅದನ್ನು ನೋಡುವರು ಕೂಡ ಅದು ಆಕರ್ಷಕವಾಗಿರುತ್ತೆ. ಮಕ್ಕಳೇ, ನಿಮಗೆ ಈ ಕಂಸಾಳೆ ನೃತ್ಯವನ್ನು ನೋಡ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಕೂಡ ಹೋಗಿ ಅದರ ಬಗ್ಗೆ ನೀವು ಸರ್ಚ್ ಮಾಡಿದರೆ ನಿಮ್ಗೆ ಸಿಕ್ಕಾಪಟ್ಟೆ ವಿಡಿಯೋಸ್ ಎಲ್ಲ ಸಿಗ್ತವೆ. ನಿಮಗೊಂದು ಹಾಡನ್ನು ನೋಡಿದರೆ ನಿಮಗೆ ಅದು ಇಷ್ಟ ಆಗ್ಬೋದು. ಅದಾದಮೇಲೆ ನೀವು ನಿಮ್ಮ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಇರುತ್ತಲ್ವಾ, ಆ ಪ್ರತಿಭಾ ಕಾರಂಜಿ ಇದ್ದಂಥ ಸಂದರ್ಭದಲ್ಲಿ ನೀವು ಕೂಡ ಇದನ್ನು ಆ್ಯಕ್ಟ್ ಮಾಡಿದ್ರಪ್ಪ ಅಂದರೆ ಬಹುಮಾನವನ್ನು ಗೆಲ್ಲುವಂತಹ ಒಂದು ಸಂದರ್ಭ ಕೂಡ ಇರುತ್ತೆ. ವಿಶಿಷ್ಟವಾಗಿರುತ್ತೆ, ನೋಡು ಕೂಡ ತುಂಬ ಆಕರ್ಷಕವಾಗಿರುತ್ತೆ. ಹೀಗಾಗಿ ಇದನ್ನು ಟ್ರೈ ಮಾಡಿ. ಇಂದಿನ ತರಗತಿಯಲ್ಲಿ ನಾವು ಈ ಕಂಸಾಳೆ ಎನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ನಾಳೆ ದಿನ ತರಗತಿಯಲ್ಲಿ ಡೊಳ್ಳು ಕುಣಿತದ ಬಗ್ಗೆ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ, ಇನ್ನು ತರಗತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿ ಮುಗಿಸುವಂಥ ಸಮಯ. ಎಲ್ಲರಿಗೂ ನಮಸ್ಕಾರ.